ಪಾಪ ಆ ಎರಡು ಮೂಕ ಪ್ರಾಣಿಗಳು ವಯೋಸಹಜತೆಯಿಂದ ಒಂದಾಗಿದ್ವು. ಪ್ರಕೃತಿ ಸಹಜ ಗುಣದಿಂದ ಆ ಹೆಣ್ಣು ಬೆಕ್ಕು 4 ಹೆಣ್ಣು ಮರಿಗಳಿಗೆ ಜನ್ಮ ನೀಡಿತ್ತು. ಇದೇ ಕಾರಣಕ್ಕೆ ಮಹಿಳೆಯೊಬ್ಬಳು ಗಂಡು ಬೆಕ್ಕಿನ ಮನೆಯವರಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಪದದಿಂದ ನಿಂದಿಸಿದ್ದಾಳೆ. ಈ ವಿಚಾರಕ್ಕೂ ಜಗಳ ಆಗುತ್ತೆ ಅಂತೀರಾ? ಡೀಟೇಲ್ಸ್ಗಾಗಿ ಈ ಸ್ಟೋರಿಯನ್ನ ನೋಡಿ. ಎರಡು ಬೆಕ್ಕುಗಳ ಮಿಲನ, 4 ಮರಿಗಳ ಜನನ. ಬೆಕ್ಕುಗಳಿಗೆ ಚಲ್ಲಾಟ, ಮನೆ ಓನರ್ಗೆ ಸಂಕಟ. ಬೆಕ್ಕು ಮರಿ ಹಾಕಿದ್ದಕ್ಕೆ 2 ಮನೆಗಳ ನಡುವೆ ಜಗಳ. ಈ ವಿಲಕ್ಷಣ ಘಟನೆ ನಡೆದಿರೋದು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ. ಒಂದೇ ಬೀದಿಯ 2 ಬಿಲ್ಡಿಂಗ್ಗಳಲ್ಲಿ 2 ಕುಟುಂಬಗಳು ಬೆಕ್ಕನ್ನ ಸಾಕಿದ್ವು. ಒಂದು ಮನೆಯಲ್ಲಿ ಹೆಣ್ಣು ಬೆಕ್ಕಿದ್ರೆ ಮತ್ತೊಂದು ಮನೆಯಲ್ಲಿ ಗಂಡು ಬೆಕ್ಕಿತ್ತು. ಪ್ರಕೃತಿ ಸಹಜವಾಗಿ ಇವೆರಡೂ ಒಂದಾದ ಪರಿಣಾಮ ಇತ್ತೀಚೆಗಷ್ಟೇ ಹೆಣ್ಣು ಬೆಕ್ಕು 4 ಮರಿಗಳಿಗೆ ಜನ್ಮ ನೀಡಿತು. ಆದ್ರೆ ಇದೇ ಈಗ ಅಕ್ಕಪಕ್ಕದ ಮನೆಯವರ ಜಗಳಕ್ಕೆ ಕಾರಣವಾಗಿದೆ. ಹೆಣ್ಣು ಬೆಕ್ಕಿನ ಮಾಲೀಕ ಮಹಿಳೆ, ನಿಮ್ಮ ಮನೆಯ ಗಂಡು ಬೆಕ್ಕಿನಿಂದಲೇ ನನ್ನ ಬೆಕ್ಕು ಗರ್ಭಿಣಿಯಾಗಿದ್ದು, ಹಾಗಾಗಿ ಈ ಮರಿಗಳ ಜವಾಬ್ದಾರಿ ನಿಮ್ಮದೇ ಅಂತ ಗಂಡು ಬೆಕ್ಕಿನ ಮಾಲೀಕರ ಜೊತೆ ಅತಿರೇಕದ ಜಗಳ ಶುರು ಮಾಡಿದಾಳೆ. ಅಷ್ಟೇ ಅಲ್ಲ, ತಾಯಿಯಿಂದ ಮರಿಗಳನ್ನ ಬಲವಂತವಾಗಿ ಬೇರ್ಪಡಿಸಿ ಗಂಡು ಬೆಕ್ಕಿನ ಮನೆಗೆ ತಂದು ಬಿಟ್ಟಿದ್ದಾಳೆ. ಈ ನಡುವೆ ಮರಿಗಳನ್ನ ಹುಡುಕಿಕೊಂಡು ಬಂದ ಮೂಕ ಪ್ರಾಣಿ ಹೆಣ್ಣು ಬೆಕ್ಕಿಗೆ ಆಕೆಯ ಮಾಲೀಕ ಪೈಪ್ನಿಂದ ಹೊಡೆದು ಕ್ರೌರ್ಯ ಮೆರೆದಿದ್ದಾಳೆ. ಪರಿಸ್ಥಿತಿ ಕೈ ಮೀರ್ತಿರೋದನ್ನ ಕಂಡು ಗಂಡು ಬೆಕ್ಕಿನ ಮನೆಯವರು 112ಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಇಬ್ಬರಿಗೂ ಬುದ್ಧಿ ಹೇಳಿ ಜಗಳ ಬಿಡಿಸಲು ಯತ್ನಿಸಿದ್ದಾರೆ. ಆದ್ರೆ ಆ ಮಹಿಳೆ ಮಾತ್ರ ನಿಮ್ಮ ಮನೆ ಮಕ್ಕಳು ಟ್ಯೂಷನ್ಗೆ ಹೋಗುವಾಗ ಮುಖಕ್ಕೆ ಆಸಿಡ್ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದಾಳೆ. ಈ ಮಾತು ಕೇಳಿ ನೆರೆಮನೆಯವರು ಈಗ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಈ ಸಂಬಂಧ ಶೇಷಾದ್ರಿಪುರಂ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಲು ಗಂಡು ಬೆಕ್ಕಿನ ಮಾಲೀಕರು ನಿರ್ಧರಿಸಿದ್ದಾರೆ. ಮೂಕ ಪ್ರಾಣಿಗಳ ವಿಷಯದಲ್ಲಿ ಇಷ್ಟೊಂದು ವಿಕೃತವಾಗಿ ವರ್ತಿಸಿ ಆಸಿಡ್ ಹಾಕುವ ಬೆದರಿಕೆ ಹಾಕಿರೋದು ನಿಜಕ್ಕೂ ಆತಂಕಕಾರಿ. ಗಿರೀಶ್, ಸೀತಾಲಕ್ಷ್ಮಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.